ನೀವೇ ಅದನ್ನು ಟಚ್ ಆ್ಯಂಡ್ ಫೀಲ್ ಟಚ್ ಮಾಡಿದ್ರೆ ನಿಮಗೆ ಇಡೀ ವಾಲ್ ಒಂಥರ ಈ ಟವೆಲ್ ಮಟೀರಿಯಲ್ ತರ ಟವಲ್ ಮೇಲೆ ಒಂಥರ ಗೋಡೆಗೆ ಬೆಡ್ಶೀಟ್ ನಾವು ಪೇಸ್ಟ್ ಮಾಡಿರೋ ಥರ ಪೇಸ್ಟ್ ಮಾಡಿರೋ ಫೀಲಿಂಗ್ ಬರುತ್ತೆ, ಸ್ಮೂತ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆ. ಅದು ಬಂದು ವಾಲ್ ಪೇಂಟ್ ಸರ್. ವಾಲ್ ಪೇಂಟ್ ಅದು ಆ್ಯಕ್ಚುಲಿ. ಓಕೆ ಓಕೆ. ಹೊಸ ವರ್ಷಕ್ಕೆ ಯಾವ್ಯಾವ ರೀತಿ ಇಂಟೀರಿಯರ್ ಮಾಡಿಸ್ಬೋದು, ಏನೇನು ಅಪ್ಡೇಟ್ ಬರ್ತಾ ಇದೆ? ಕಂಪ್ಲೀಟ್ ಮಾಡ್ಯುಲರ್ ಕಾನ್ಸೆಪ್ಟ್ ವಿತ್ ಕಂಟೆಂಪ್ರರಿ ಡಿಸೈನ್ಸ್. ಆ ಟೈಮಲ್ಲಿ ನೀವು ಅದನ್ನು ಸ್ವಲ್ಪ ಮಾಡರ್ನ್ ಟಚ್ ಇದ್ರೆ ಸ್ಟ್ರೆಸ್ ಸೀಲಿಂಗ್ ಬೆಟರ್. ಸ್ಟ್ರೆಸ್ ಸೀಲಿಂಗ್ ಬೆಟರ್, ಎಸ್ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇನ್ನೇನು 2 ತಿಂಗಳ ಕಳೀತಂದರೆ ಹೊಸ ವರ್ಷ ಬರುತ್ತೆ. ಹೊಸ ವರ್ಷಕ್ಕೆ ಏನೇನು ಯಾವ್ಯಾವ ರೀತಿ ಮನೆ ಕಟ್ತಾ ಇರೋರು, ಹೊಸ ವರ್ಷಕ್ಕೆ ಯಾವ್ಯಾವ ರೀತಿ ಇಂಟೀರಿಯರ್ ಮಾಡಿಸ್ಬೋದು, ಏನೇನು ಅಪ್ಡೇಟ್ ಬರ್ತಾ ಇದೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬ್ರಿಕ್ ಆ್ಯಂಡ್ ಫ್ಲೈ ಇಂಟೀರಿಯರ್ ಕಡೆಯಿಂದ ವಿನಯ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಆಲ್ರೆಡಿ ಇವರೆಲ್ಲರಿಗೂ ಗೊತ್ತಿರೋಂಥವ್ರೆ. ಸೊ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಹೊಸ ವರ್ಷ ಬರುತ್ತೆ, ಇನ್ನೇನು 2-3 ತಿಂಗಳಂದರೆ ಕಳೀತು. ಸೊ ಇಂಟೀರಿಯರ್ ಅಂತ ಬಂದಾಗ ಹೊಸದನ್ನು ನೋಡೋರಿಗೆ ಫಸ್ಟ್ ಏನು ಬರ್ತಾ ಇದೆ ಸರ್ ಹೊಸ ಅಪ್ಡೇಟ್? ಸರ್ ಹೊಸ ಅಪ್ಡೇಟ್ ಅಂದರೆ ನೀವು ನೋಡ್ತಿದ್ದೀರಾ, ಪ್ರಪಂಚ ಚೇಂಜ್ ಆಗ್ತಿದೆ. ಸೊ ನಮಗೆ ಫಸ್ಟು ಇಂಪಾರ್ಟೆಂಟ್ ಚೇಂಜ್ ಆಗ್ತಾ ಇರೋದು ಹೋಮ್ ಆಟೋಮೇಷನ್. ಹೋಮ್ ಆಟೋಮೇಷನ್ ತುಂಬ ವರ್ಷದಿಂದನೇ ಮಾರ್ಕೆಟ್ಗೆ ಬಂದಿದೆ. ಆಟೋಮೇಷನ್ ನಿಮಗೆ ಸ್ಟಾರ್ಟಿಂಗ್ ಮನೆ ಗೇಟಿಂದ ಹಿಡಿದು ಮನೆ ಒಂದು ಬಾತ್ರೂಮ್ವರೆಗೂ ಎಲ್ಲ ಕಡೆನೂ ಆಟೋಮೈಸೇಷನ್ ನಡೀತಿದೆ. ಎಲ್ಲ ಕಡೆ ಆಟೋಮೇಷನ್ ಎಲ್ಲ ಕಡೆ ಇದೆ. ಸೊ ಕೆಲವೊಂದು ಉದಾಹರಣೆ ತಗೋಬೋದು ಸರ್ ಹೋಮ್ ಆಟೋಮೇಷನ್? ಸರ್ ಹೋಮ್ ಆಟೋಮೇಷನ್ ನಿಮ್ಗೆ ಗೇಟ್ ಅಂತ ಬಂದರೆ ಗೇಟಿಗೆ ಸೆನ್ಸರ್ಸ್ ಹಾಕಿರ್ತಾರೆ. ಆಟೋಮೆಟಿಕ್ಕಾಗಿ ನಿಮ್ಮ ಕಾರ್ಸ್ ಬಂದರೆ ನಿಮ್ಮ ಹತ್ರ ರಿಮೋಟು ಅಥವಾ ಅದು ಸೆನ್ಸರ್ ಸೆನ್ಸ್ ಮಾಡಿ ಮೊಬೈಲಿಂದನೇ ನೀವು ಗೇಟ್ನ ಓಪನ್ ಮಾಡ್ಕೋಬೋದು. ಹೊರಗಡೆಯಿಂದನೇ ಓಪನ್ ಮಾಡ್ಕೋಬೋದು. ನಿಮ್ಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ ತಕ್ಷಣ ಮನೆ ಎಂಟ್ರ್ ಆಗೋವರೆಗೂ, ಮನೆಗೆ ಬಂದರೆ ನಿಮ್ಗೆ ಹೆಂಗೆ ಆಫೀಸಲ್ಲೆಲ್ಲ ನೋಡಿರ್ತೀರ ಬಯೋಮೆಟ್ರಿಕ್ ಆಕ್ಸೆಸ್ಸು ಅಥವಾ ಫೇಶಿಯಲ್ ರೆಕಗ್ನಿಷನ್ನು, ಫಿಂಗರ್ ಪ್ರಿಂಟ್ ರೆಕಗ್ನಿಷನ್ ಎಲ್ಲ ಮಾಡಿ ಮನೆದು ಲಾಕ್ ಎಲ್ಲ, ಮೇನ್ ಡೋರ್ ಲಾಕ್ ಎಲ್ಲ ಓಪನ್ ಆಗುತ್ತೆ. ಸೇಫ್ಟಿ ಇರುತ್ತೆ ನಿಮಗೆ. ಈ ಥರ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಆಟೋಮೇಷನ್ ಆಗುತ್ತೆ. ಸೊ ಮನೆ ಒಳಗಡೆ ಬಂದರೆ ನೀವು ಸ್ವಿಚಸ್ಸು, ಪವರ್ ಎಲ್ಲ ಕಂಟ್ರೋಲ್ ಮಾಡ್ಬೋದು, ಆ್ಯಪಲ್ಲೇ ಕಂಟ್ರೋಲ್ ಮಾಡ್ಬೋದು. ಮತ್ತು ಅದಕ್ಕೆ ನೀವು ಟೈಮರ್ಸ್ ಎಲ್ಲ ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ನಾಳೆ ನೀವು 7 ಗಂಟೆ ಇಲ್ಲ 8 ಗಂಟೆಗೆ ಡೈಲಿ ಎದ್ದೇಳೋ ರೂಟೀನ್ ಇದ್ದರೆ 8-8:30 ಶವರ್ ತೊಗೋತೀರಾ ಅಂದರೆ ಹಿಂದಿನ ದಿವಸನೇ ನೀವು ಒಂದು 7:30 ಅಲ್ಲ 8 o'clockಗೆ ಗೀಝರ್ನ ಆನ್ ಮಾಡಿ, ಗೀಝರ್ ನೀರು ನಿಮಗೋಸ್ಕರ ಕಾಯಿಸಿ ನೀವು ಶವರ್ಗೆ ರೆಡಿ ಆಗೋ ಮೂಮೆಂಟಲ್ಲಿ ಆ ರೀತಿ ಸೆಟ್ ಮಾಡ್ಬೋದು. ಬೆಟರ್ ಇದು. ನಾವು ಎದ್ದು ಗೀಝರ್ ಆನ್ ಮಾಡಿ ಕಾಯೋ ಬದಲು ಇದು ಬೆಟರ್. ಆಮೇಲೆ ಇವಾಗ ಟಚ್ ಪ್ಯಾನಲ್ ಬರ್ತಾ ಇದೆ, ಕಂಪ್ಲೀಟ್ ಟಚ್ಚಲ್ಲೇ ನಿಮಗೆ ಈ ಸ್ವಿಚ್ ಎಲ್ಲ ಇಲ್ಲ. ಇವಾಗ ಆನ್ ಆ್ಯಂಡ್ ಆಫ್ ಮಾಡೋ ಅಗತ್ಯ ಇಲ್ಲ, ಟಚ್ಚಲ್ಲೇ ಪ್ರತಿಯೊಂದನ್ನು ಕೂಡ ಮಾಡ್ಬೋದು. ಮೊಬೈಲಲ್ಲೇ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡ್ಬೋದು. 6 ಗಂಟೆ ಆಗ್ತಿದ್ದಂಗೆ ಎಲ್ಲ ಈ ನಮ್ಮ ಕರ್ಟನ್ ಎಲ್ಲ ಆಟೋಮೆಟಿಕ್ಕಾಗಿ ಅದೇ ಡೌನ್ ಆಗುತ್ತೆ, ಕ್ಲೋಸ್ ಮಾಡುವಂಥದ್ದು. ಆಮೇಲೆ ಲೈಟಿಂಗ್ಸಲ್ಲೂ ನಿಮಗೆ ಸಾಕಷ್ಟು ಆಪ್ಷನ್ ಸಿಗುತ್ತೆ. ಸೊ ಅದನ್ನು ನೀವು ಸ್ವಿಚ್ ಎದ್ದು ನೀವು ಗೋಡೆಯಲ್ಲಿ ಆಕ್ಸೆಸ್ ಮಾಡುವಂಥದ್ದು ಇರೋದಿಲ್ಲ. ಬೆಡ್ಡಲ್ಲೇ ಕುತ್ಕೊಂಡು ನೀವು ಮಲಗಬೇಕಂದ್ರೆ ಟೈಮರ್ ಸೆಟ್ ಮಾಡಿ ಆಟೋಮೆಟಿಕ್ಕಾಗಿ ಲೈಟ್ಸ್ ಆಫ್ ಆಗುತ್ತೆ. ಎವ್ರಿಥಿಂಗ್ ಕಂಟ್ರೋಲೇಬಲ್. ಮೊಬೈಲಲ್ಲೇ ಕಂಟ್ರೋಲ್ ಮಾಡ್ಬೋದು, ರಿಮೋಟಲ್ಲೇ ಕಂಟ್ರೋಲ್ ಮಾಡ್ಬೋದು. ಸೊ ಪ್ರತಿಯೊಂದು ಕೂಡ ಸ್ಮಾರ್ಟ್ ಆಗಿಬಿಟ್ಟಿದೆ. ಲೈಟಿಂದ ಹಿಡಿದು, ಬ್ಲೈಂಡ್ಸಿಂದ ಹಿಡಿದು, ಗೀಝರಿಂದ ಹಿಡಿದು, ಸ್ವಿಚಸ್ಸಿಂದ ಹಿಡಿದು ಎವ್ರಿಥಿಂಗ್ ಆಟೋಮೇಟೆಡ್. CCTV ಕ್ಯಾಮ್ರಾಸ್ ಇರ್ಬೋದು, ಹೊರಗಡೆ ಗೇಟ್ ಇರ್ಬೋದು, ಡೋರ್ ಇರ್ಬೋದು, ಲಾಕ್ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಹೋಮ್ ಆಟೋಮೇಷನ್ ತುಂಬಾ ಬರ್ತಾ ಇದೆ. ಆ್ಯಂಡ್ ರೇಟ್ಸ್ಗಳು ಸರ್ ಜಾಸ್ತಿ ಇದೆ, ಕಮ್ಮಿ ಇದೆ ಸರ್? ಸರ್ ರೇಟ್ಸ್ ಕಾಂಪಿಟೇಟಿವ್ ಇದೆ ಇವಾಗ. ಮಾರ್ಕೆಟಲ್ಲಿ ಪ್ಲೇಯರ್ಸ್ ತುಂಬ ಜನ ಆಗಿದ್ದಾರೆ. ಸೊ ನಿಮಗೆ ಡಿಪೆಂಡ್ಸ್ ನೀವು ಯಾವ ರೀತಿ ಫೀಚರ್ಸ್ನ ತೊಗೋತಿದ್ದೀರಾ ಅಂತ. ಫೀಚರ್ಸ್ ಜಾಸ್ತಿ ಆದದ್ದು, ಟೆಕ್ನಾಲಜಿ ಜಾಸ್ತಿ ಹೆವಿಯಾಗಿ ಇನ್ಸ್ಟಾಲ್ ಮಾಡ್ತಾರೆ. ಸೊ ಅವಾಗ ನಿಮ್ಮ ಪ್ರೈಸಿಂಗ್ ವೇರಿಯೇಷನ್ ಆಗುತ್ತೆ. ಸೊ ನಿಮಗೆ ಒಂದು ನಾರ್ಮಲ್ ಅಫೋರ್ಡಬಲ್ ಪ್ರೈಸಿಂಗಿಂದ ಒಂದು ಪ್ರೀಮಿಯಂ ಸೆಗ್ಮೆಂಟಲ್ಲೂ ಇದೆ ಸರ್ ಇದೆ ಅಂತ ಹೇಳ್ಬೋದು. ತುಂಬ ಜನ ಪ್ಲೇಯರ್ಸ್ ಬಂದುಬಿಟ್ಟಿದೆ. ಬ್ರಿಕ್ ಆ್ಯಂಡ್ ಫ್ಲೈ ನಮ್ಮ ಇದರಲ್ಲಿ ಈ ಹೋಮ್ ಆಟೋಮೇಷನನ್ನು ನೀವು ಇಂಟಿಗ್ರೇಟ್ ಮಾಡಿದ್ದೀರಿ ಸರ್? ನಾವು ಇಂಟಿಗ್ರೇಟ್ ಮಾಡಿ ಕೊಡ್ತೀವಿ. ನಮಗೆ ವೆಂಡರ್ ಇದೆ, ಎಕ್ಸ್ಟರ್ನಲ್ ವೆಂಡರ್, ಅವ್ರ ಜೊತೆ ಟೈಅಪ್ ಇದೆ ನಮ್ಮದು. ಸೊ ಯಾರಿಗಾದ್ರೂ ಹೋಮ್ ಆಟೋಮೇಷನ್ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಯಾವ ಸೆಗ್ಮೆಂಟಲ್ಲಿ ಬೇಕು, ಕಿಚನಲ್ಲಿ ಬೇಕಾ ನಿಮಗೆ ಇಲ್ಲ ಎಂಟೈರ್ ಮನೆಗೆ ಬೇಕಾ ಅಂತ ನೋಡ್ಕೊಂಡು ನಾವು ವೆಂಡರ್ ಜೊತೆ ಕನೆಕ್ಟ್ ಮಾಡಿ ಅವ್ರ ರಿಕ್ವೈರ್ಮೆಂಟ್ ಎಲ್ಲ ಗ್ಯಾದರ್ ಮಾಡಿ ನಾವು ಮಾಡಿಕೊಡ್ತೀರಾ. ಅಂದರೆ ಒಂದು ಒಳ್ಳೆ ಪ್ರೈಸಿಂಗು, ಒಳ್ಳೆ ಕ್ವಾಲಿಟಿ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ? ಸರ್ ಎಲ್ಲ ವಿತ್ ಗ್ಯಾರಂಟಿ, ವಾರಂಟಿ ಇರುತ್ತೆ. ಸೊ ಫೀಚರ್ಸ್ ಎಲ್ಲ ಕಂಪ್ಲೀಟಾಗಿ ನಾವು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನಿಮಗೆ ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಮಾಡ್ಕೋಬೋದು. ಓಕೆ, ಅಡ್ವಾನ್ಸ್ ಆಗಿ ಬಂದಿದೆ ಹಾಗಾದರೆ? ಇವಾಗ ಬಂದಿದೆ ಸರ್. ಸೂಪರ್. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ವಾಲ್ ಪ್ಯಾನಲಿಂಗ್. ತುಂಬ ಜನ ಈಗ ನಮ್ಮ ಒಂದು ಲಿವಿಂಗ್ ಅಂತ ಬಂದಾಗ ವಾಲ್ ಪ್ಯಾನಲಿಂಗ್ ಇಷ್ಟಪಡ್ತಾರೆ. ಬೆಡ್ರೂಮಲ್ಲೂ ವಾಲ್ ಪ್ಯಾನಲಿಂಗ್ ಭಾಳ ಬೇಕೇ ಬೇಕು. ಸೊ ಇಲ್ಲಿ ಹೊಸ ಅಪ್ಡೇಟ್ ಏನು ಕೊಡ್ತಾ ಇದ್ದಾರೆ ಸರ್? ಸರ್ ಸಿಕ್ಕಾಪಟ್ಟೆ ಮೆಟೀರಿಯಲ್ಸ್ ಬಂದಿದೆ ಸರ್ ಮಾರ್ಕೆಟಲ್ಲಿ. ವಾಲ್ ಪ್ಯಾನಲಿಂಗ್ ಅಂತ ಬಂದರೆ ನಿಮಗೆ ಸಾಕಷ್ಟು ಲೈನ್ ಆಫ್ ಮೆಟೀರಿಯಲ್ಸ್ ಬರುತ್ತೆ. ಇದು ಪ್ರಾಬ್ಲಮ್ ಇಂಟೀರಿಯಲ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ವೀಕ್ಷಕರೇ, ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಒಂದು ಹಂತಕ್ಕೆ ಮನೆ ಬೇರ್ ಶೆಲ್ಫ್ ರೆಡಿ ಮಾಡ್ಕೊಂಡು ಬಂದಿರ್ತೀರ. ಸೊ ನೀವು ಇಂಟೀರಿಯರ್ಗೆ ಅಂತ ಬಂದಾಗ ಲೈನ್ ಆಫ್ ಮೆಟೀರಿಯಲ್ಸ್ ತುಂಬ ಇರುತ್ತೆ, ಆಪ್ಷನ್ಗಳು ತುಂಬ ಇರುತ್ತೆ. ನೀವು ಯಾವ್ದು ಸೆಲೆಕ್ಟ್ ಮಾಡಬೇಕು, ಯಾವ್ದು ಬಿಡಬೇಕು ಅಂತ ಕನ್ಫ್ಯೂಷನಲ್ಲಿ ಬರ್ತೀರಾ. ಸೊ ಅದಕ್ಕೇನಾಗುತ್ತೆ, ನೀವು ಯಾವ ಡಿಸೈನ್ ಥೀಮ್ ತೊಗೋತಿದ್ದೀರಾ ಬೇಸಿಸ್ ದಟ್ ನೀವು ಪ್ಯಾನಲಿಂಗ್ನ ಮಾಡ್ಕೋಬೋದು ಸರ್. ಸೊ ಇವಾಗ ಏನಾಗ್ತಿದೆ ಟ್ರೆಂಡಿಂಗು, ನಿಮಗೆ ಸರ್ಫೇಸ್ ಸ್ಮೂತಾಗಿ ಬರಲಿ, ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ನಿಮಗೆ ಪ್ಲೈವುಡ್ ಪ್ಯಾನಲಿಂಗ್ ಮೇಲೆ HDHMR ಶೀಟ್ನ ಪೇಸ್ಟ್ ಮಾಡ್ತಿದ್ದಾರೆ. ಸೊ ಅದು ನಮ್ಮ ಕಂಪ್ನಿಲೂ ನಾವು ಸಾಕಷ್ಟು ಕ್ಲೈಂಟ್ಸ್ಗೆ ಮಾಡಿಕೊಟ್ಟಿದ್ದೀವಿ. ಅದ್ರ ಮೇಲೆ ನಮ್ಗೆ ಹೆಂಗೆ ಮಾರ್ಕೆಟಲ್ಲಿ ಆಲ್ರೆಡಿ ಅವೈಲೇಬಲ್ ಇರುವಂಥ ನ್ಯಾಚುರಲ್ ಮೆಟೀರಿಯಲ್ಸ್ ಅಂದರೆ ವಿನಿಯರ್ ಇರ್ಬೋದು, ಟೀಕ್ ಇರ್ಬೋದು, ಮತ್ತು ಮ್ಯಾನ್ಮೇಡ್ ಮೆಟೀರಿಯಲ್ಸ್ ಚಾರ್ಕೋಲ್ ಇರ್ಬೋದು, ಮತ್ತು ರಾಫ್ಟರ್ಸ್ ಇರ್ಬೋದು,
PVC ಪ್ಯಾನಲಿಂಗ್ ಇರ್ಬೋದು, ಮತ್ತು PVD ಮೆಟಲ್ಸ್ ಅಂತ ಬಂದರೆ ನಿಮ್ಗೆ PVD ಮೆಟೀರಿಯಲ್ಸ್ ಬರುತ್ತೆ, ಗ್ಲಾಸ್ ಬರುತ್ತೆ ನಿಮಗೆ, ಮತ್ತು ಕ್ರಿಸ್ ಕ್ರಾಸ್ ಮಿರರ್ ಬರುತ್ತೆ, ಮತ್ತು ಸಾಲಿಡ್ ವುಡ್ಡಲ್ಲೇ ನಿಮಗೆ ವಿನಿಯರ್ ಟೆಕ್ಸ್ಚರ್ ಲ್ಯಾಮಿನೇಟ್ಸ್ ಹಾಕ್ಬಿಟ್ಟು ನಾವು ಮಾಡ್ಕೊಡ್ಬೋದು ಸರ್. ಮತ್ತು ಫ್ಯಾಬ್ರಿಕ್ ಯೂಸ್ ಮಾಡ್ತಿದ್ದಾರೆ, ಫ್ಯಾಬ್ರಿಕಲ್ಲಿ ಡಿಫ್ರೆಂಟ್ ಡಿಸೈನ್ ಮಾಡ್ತಾರೆ. ಈ ಫ್ಯಾಬ್ರಿಕ್ ಹೆಡ್ ಬೋರ್ಡ್ಗೆ ಮಾತ್ರ ಯೂಸ್ ಮಾಡ್ತಿದ್ರು. ಸೊ ಈ ನಿಮ್ಗೆ ಹೈಲೈಟ್ ಆಗೋ ಏರಿಯಾಲೂ ಇವಾಗ ಇದನ್ನ ಯೂಸ್ ಮಾಡ್ತಿದ್ದಾರೆ. ಫ್ಯಾಬ್ರಿಕ್ ಡಿಫ್ರೆಂಟ್ GSM ಅಲ್ಲಿ ಬರುತ್ತೆ ನಿಮಗೆ. ಮತ್ತು ಅದ್ರ ಟೆಕ್ಸ್ಚರ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಟೆಕ್ಸ್ಚರ್ ಬೇಕು, ಮ್ಯಾಟ್ ಫಿನಿಷಲ್ಲಿ ಬೇಕಾ, ನಿಮಗೆಲ್ಲ ಬೇರೆ ಫಿನಿಷಲ್ಲಿ ಬೇಕಾ, ಕಲರು, ಟೆಕ್ಸ್ಚರು ಮತ್ತು GSM ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸರ್ ಸಕಲೇಶ್ಪುರದಲ್ಲಿ ಒಂದ್ಸತಿ ಶೂಟ್ ಮಾಡಿದಾಗ ಒಂದು ಇಡೀ ವಾಲ್ಗೆ ಆ ಫ್ಯಾಬ್ರಿಕ್ ಪುಡಿಯಿಂದ ಮಾಡಿರುವಂತ ಒಂದು ವಾಲನ್ನು ಮಾಡಿದ್ರೆ ನೀವು ಒಂದು ವಾಲ್ ಪೇಪರ್ ತರ, ಅದೇನು ಸ್ವಲ್ಪ ಎಕ್ಸ್ಪ್ಲೇನ್ ಸರ್? ಅದು ಆಕ್ಚುಲಿ ಬಂದ್ಬಿಟ್ಟು ವಾಲ್ ಪೇಂಟ್ ವೀಕ್ಷಕರೇ ನಿಮಗೆ ಅದು ಏಷ್ಯನಲ್ಲಿ ಬರುತ್ತೆ ಟೆಕ್ಸ್ಚರ್ ಪೇಂಟು. ಅದು ತುಂಬ ಮ್ಯಾನ್ಯಲ್ ಕೆಲಸ ಹಿಡಿಯುತ್ತೆ. ಸೊ ಯಾರಿಗಾದ್ರೂ ಅದ್ರ ಲೈಕಿಂಗ್ ಇದೆ, ಅದ್ರ ಟೇಸ್ಟ್ ಗೊತ್ತಿದ್ರೆ, ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬಜೆಟ್ ಇದೆ, ನೀವು ಹೋಗ್ತೀರಾ ಅದಕ್ಕೆ ಅಂದ್ರೆ ನೀವು ಅದಕ್ಕೆ ಹೋಗ್ಬೋದು ಸರ್. ನೀವೇ ಅದನ್ನ ಟಚ್ ಮಾಡಿದ್ರೆ ನಿಮಗೆ ಇಡೀ ವಾಲ್ ಒಂಥರ ಈ ಟವೆಲ್ ಮಟೀರಿಯಲ್ ಒಂಥರ ಗೋಡೆಗೆ ಬೆಡ್ಶೀಟ್ ನಾವು ಪೇಸ್ಟ್ ಮಾಡಿರೋ ತರ ಪೇಸ್ಟ್ ಮಾಡಿರೋ ಫೀಲಿಂಗ್ ಬರುತ್ತೆ. ಸ್ಮೂತ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಅದೊಂದು ವಾಲ್ ಪೇಂಟ್ ಸರ್. ವಾಲ್ ಪೇಂಟ್ ಅದು ಆಕ್ಚುಲಿ. ಓಕೆ ಓಕೆ ಓಕೆ. ಅದು ಸ್ವಲ್ಪ ಕಷ್ಟ ಅಂತ ಹೇಳ್ತೀರಾ ನೀವು? ಕಷ್ಟ ಅನ್ನೋದಕ್ಕಿಂತ ಲೇಬರ್ ಸ್ವಲ್ಪ ಜಾಸ್ತಿ ತಗೊಂತಾರೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ತುಂಬಾ ಅಲ್ಟಿಮೇಟ್ ಆಗಿ ಬರುತ್ತೆ. ವರ್ತ್ ಅಂತೀರಾ? ವರ್ತ್ ಮಾಡಿಸ್ಬೋದಾ? ಸೂಪರ್ ಸರ್. ನೆಕ್ಸ್ಟ್ ಹೋಗ್ಬಿಡೋಣ. ಫಾಲ್ ಸೀಲಿಂಗ್ ಆಪ್ಷನ್, ಜಿಪ್ಸಮು POP, ಜಿಪ್ಸಮು POP ಬಿಟ್ಟು ಏನೇನು ಬರ್ತಾ ಇದೆ ಇವಾಗ? ಜಿಪ್ಸಮು POP ಎಲ್ಲ ಬಿಟ್ಟು ನಿಮಗೆ ಈಗ ಆಲ್ಮೋಸ್ಟ್ ಎಲ್ಲ ಸಾಲಿಡ್ ಫಾಲ್ ಸೀಲಿಂಗ್ ಹೋಗ್ತಾ ಇದ್ದಾರೆ. ನಿಮಗೆ ಡೈರೆಕ್ಟ್ ಆಗಿ ಪ್ಲೈವುಡ್ ಫಾಲ್ ಸೀಲಿಂಗ್ ಮಾಡ್ಕೋತಾ ಇದ್ದಾರೆ. ಪ್ಲೈವುಡ್ ಅಲ್ಲಿ ನೀವು ಪ್ಯಾನಲಿಂಗ್ ಮಾಡಿಸ್ಕೊಂಡು ಮೇಲ್ಗಡೆ ಸೀಲಿಂಗಿಗೆ ಅದ್ರ ಮೇಲೆ ಮಿರರ್ ತಗೊಂಡು ಸುತ್ತ ಇದನ್ನ ಪೇಸ್ಟ್ ಮಾಡ್ಕೊತಿದ್ದಾರೆ ಲ್ಯಾಮಿನೇಟ್ಸ್. ಅಕ್ರಿಲಿಕ್ ಹಾಕ್ಬೋದಾ ಮೇಲ್ಗಡೆ? ಅಕ್ರಿಲಿಕ್ ಹಾಕ್ಬೋದು, ಶೀಟ್ಸ್ ಎಲ್ಲ ಅಕ್ರಿಲಿಕ್ ಶೀಟ್ಸ್ ಹಾಕ್ಬೋದು, ಕ್ರಿಸ್ ಕ್ರಾಸ್ ಮಿರರ್ ಹಾಕೋಬಹುದು, ಲ್ಯಾಮಿನೇಟ್ಸ್ ಪೇಸ್ಟ್ ಮಾಡ್ಕೋಬಹುದು. ಮತ್ತೆ ಸ್ಟ್ರೆಚ್ ಸೀಲಿಂಗ್ ಅಂತ ಬಂದಿದೆ. ನೀವು ಸಾಕಷ್ಟು ನಿಮ್ಮ ಬೇರೆ ಕಂಪನಿ ಸ್ಟ್ರೆಚ್ ಸೀಲಿಂಗ್ ಮಾಡ್ತೀರಾ? ಸ್ಟ್ರೆಚ್ ಸೀಲಿಂಗು ನಾವು ಮಾಡ್ಕೊಡ್ತೀವಿ ಸರ್. ಬಟ್ ಸ್ಟ್ರೆಚ್ ಸೀಲಿಂಗ್ ಏನಕ್ಕೆ ಅಂತ ಹೇಳಿದ್ರೆ, ಮನೆಯೇ ಒಂದು ಡಿಫ್ರೆಂಟ್ ಥೀಮ್ ಆಗಿದ್ದು, ಸೀಲಿಂಗೇ ಒಂಥರ ಡಿಫ್ರೆಂಟ್ ಥೀಮ್ ಇತ್ತು ಅಂದರೆ ಎರಡೂ ನಿಮಗೆ ಕಾಂಟ್ರಾಸ್ಟ್ ಆಗಿಬಿಡುತ್ತೆ. ಸೊ ನೀವು ಅದೇ ಕಂಟೆಂಪ್ರರಿ ಡಿಸೈನ್ಸ್ನ ಕ್ಯಾರಿ ಮಾಡ್ತಿದ್ದೀರಾ ಅಕ್ರಾಸ್ ಮನೆ ಅಂದರೆ ವೀಕ್ಷಕರೇ, ಸ್ಟ್ರೆಚ್ ಸೀಲಿಂಗ್ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಮನೆ ಟ್ರೆಡಿಷನಲ್ ಥೀಮಲ್ಲಿ ಮಾಡ್ಕೊಂಡು ನಾನು ಸ್ಟ್ರೆಚ್ ಸೀಲಿಂಗ್ ಮಾಡ್ಕೊಳ್ಳಿ ಅಂದರೆ ಅದಕ್ಕೂ ಇದಕ್ಕೂ ನಿಮಗೆ ಕಂಪ್ಯಾಟಿಬಿಲಿಟಿ ಇರೋದಿಲ್ಲ. ಕಾಂಟ್ರಾಸ್ಟ್ ಆಗಿಬಿಡುತ್ತೆ. ಸೊ ಸ್ಟ್ರೆಚ್ ಸೀಲಿಂಗ್ ಯಾವಾಗ ತೊಗೊತೀರಾ ಅಂದರೆ ಕಂಪ್ಲೀಟ್ ಮನೆ, ವೆನ್ ಯು ಗೋಯಿಂಗ್ ಫಾರ್ ಕಂಪ್ಲೀಟ್ ಮಾಡ್ಯುಲರ್ ಕಾನ್ಸೆಪ್ಟ್ ವಿತ್ ಕಂಟೆಂಪ್ರರಿ ಡಿಸೈನ್ಸ್, ಆ ಟೈಮಲ್ಲಿ ನೀವು ಅದನ್ನು ಸ್ವಲ್ಪ ಮಾಡರ್ನ್ ಟಚ್ ಇದ್ದರೆ ಸ್ಟ್ರೆಚ್ ಸೀಲಿಂಗ್ ಬೆಟರ್. ಎಸ್ ಸರ್. ಸ್ಟ್ರೆಚ್ ಸೀಲಿಂಗ್ ಅಲ್ಲಿ ಏನೇನು ಸೈಜ್ ಕೊಡ್ಬೋದು ಸರ್? ಸರ್ ಫುಲ್ ನಿಮಗೆ ಸೀಲಿಂಗ್ ಏನಿರುತ್ತೆ, ಸೀಲಿಂಗ್ ಕಾರ್ನರ್ ಟು ಕಾರ್ನರ್ ಕವರ್ ಮಾಡ್ಬೋದು. 10x10 ಕೊಡ್ಬೋದು. 10x10 ಕಾರ್ನರ್ ಕವರ್ ಮಾಡ್ಬೋದು. ಸೈಡ್ಸ್ ಅಲ್ಲಿ ಗ್ಯಾಪ್ಸ್ ಬಿಟ್ಬಿಟ್ಟು ನಿಮಗೆ 10x10 ಕವರ್ ಮಾಡಿ ಲೈಟಿಂಗ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಪ್ರೊವೈಡೆಡ್ ಕಂಟೆಂಪರರಿ ಮಾಡರ್ನ್ ಮನೆ ತಗೋತಿದ್ರು. ಓಕೆ, ಸ್ಟ್ರೆಚ್ ಸೀಲಿಂಗ್ ಗಳ ಲೈಫ್ ಎಷ್ಟಿರುತ್ತೆ ಸರ್ ಯೂಶುವಲಿ? ಸರ್ ಅದು ನಾರ್ಮಲ್ ಆಗಿ ಬಾಳಿಕೆ ಬರುತ್ತೆ ಸರ್. ನಿಮಗೆ ತುಂಬಾ ದಿವಸನೇ ಬಾಳಿಕೆ ಬರುತ್ತೆ. ಏನು ಸಮಸ್ಯೆ ತೊಂದರೆ ಇಲ್ಲ ಅಂತೀರಾ? ಏನಿಲ್ಲ ಸರ್. ಒಂದು ಮಾಮೂಲಿ ಚಿಕ್ಕದಾಗಿ ನಮ್ಮ ಆಫೀಸಲ್ಲೇ ಒಂದು ಸ್ಟ್ರೆಚ್ ಸೀಲಿಂಗ್ ಹಾಕೊಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಸರ್? ಸರ್ ಅದು ಡಿಸೈನ್ ಮೇಲೆ ಹೋಗುತ್ತೆ. ಸೊ ನೀವು ಡಿಸೈನ್ ಯಾವ್ದನ್ನ ಫೈನಲ್ ಮಾಡ್ತೀರಾ, ಬೇಸಿಸ್ ದಟ್ ನಾವು ಕೊಟೇಶನ್ ಕೊಡ್ತೀವಿ. ಮಿನಿಮಮ್ 15,000 ಮಾಡ್ಬೋದು ಸರ್ ಸ್ಟ್ರೆಚ್ ಸೀಲಿಂಗ್? 10-15,000 ಡೌಟ್ ಜಾಸ್ತಿ ಆಗುತ್ತೆ. ಬಟ್ ಸೈಜ್ ಪ್ಲಸ್ ಪ್ಯಾಟರ್ನ್ ಮೇಲೆ ಹೋಗುತ್ತೆ. ಆಲ್ಮೋಸ್ಟ್ 20 ಚಿಲ್ಲರೆ ಅಂತ ಜಾಸ್ತಿ ಆಗುತ್ತೆ ಸರ್. ಅದ್ರ ಮೇಲೆ ಜಾಸ್ತಿ ಆಗುತ್ತೆ. ಬಟ್ ಅದನ್ನ ನಾವು ಯಾವ ಪ್ಯಾಟರ್ನ್ ಮೇಲೆ ತಗೊಂಡಿರ್ತಾರೆ ಡಿಸೈನ್ಸ್ ನೀವು, ಮತ್ತೆ ಯಾವ ಬ್ರ್ಯಾಂಡ್ ಆಫ್ ಮೆಟೀರಿಯಲ್ಸ್ ಚಾನಲ್ಸ್ ಅಲ್ಲಿ ಯಾವ್ದು ಹಾಕ್ತಿವಿ, ಬೇಸಿಸ್ ದಟ್ ನಿಮ್ಗೆ ಫೈನಲ್ ಕೊಟೇಶನ್. ಟೈಮ್ ಎಷ್ಟು ತಗೊಳುತ್ತೆ ಸರ್ ಒಂದು ಸ್ಟ್ರೆಚ್ ಸೀಲಿಂಗ್ ಮಾಡಿಸ್ಬೇಕು ಅಂತ ಅಂದ್ರೆ? ನಾರ್ಮಲ್ ಆಗಿ ನಾವು ಫಾಲ್ ಸೀಲಿಂಗ್ ತಗೊಳೋದೇ 1 ವೀಕ್ ಟು 10 days. ಫಸ್ಟ್ ಚಾನಲಿಂಗ್ ಮಾಡ್ಕೊಂತೀವಿ. ಚಾನಲಿಂಗ್ ಅದೇ ಸ್ಕೋಪ್ ಆಫ್ ವರ್ಕ್ ನೋಡ್ಕೊಂಡು ಜಾಸ್ತಿ ಏರಿಯಾ ಸಿಕ್ತು ಅಂತ ಹೇಳಿದ್ರೆ ಟೈಮ್ ಸ್ವಲ್ಪ ಚಾನಲಿಂಗ್ ಮಾಡ್ಕೊಂತೀರಾ. ಚಾನಲಿಂಗ್ ಮಾಡ್ಕೊಂಡಾದ್ಮೇಲೆ ಬೋರ್ಡ್ ಹಾಕೋತೀವಿ. ಬೋರ್ಡ್ ಹಾಕೋದ್ಮೇಲೆ ಅದೇನು ಮೆಟೀರಿಯಲ್ ಅವರು ಫೈನಲ್ ಮಾಡಿರ್ತಾರೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಸೊ ಸ್ಟ್ರೆಚ್ ಸೀಲಿಂಗ್ ಕೂಡ ನಿಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ, ಸೂಪರ್ ಆಗಿ ಹೇಳಿದ್ರೆ. ನೆಕ್ಸ್ಟ್ ಬರ್ತಾ ಇರುವ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ. ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಾವಿಬ್ಬರೂ ಕೈ ಜೋಡಿಸ್ಬಿಟ್ಟು ಒಂದಾಗ್ಬಿಟ್ಟು ತಮಗೋಸ್ಕರ ಇಡೀ ಮಾರ್ಕೆಟಲ್ಲೇ ಯಾರೂ ಕೊಡ್ತಾ ಇಲ್ಲ 1499 ಕೂಡ 1499 ರೂಪಾಯಿಂದನೂ ಕೂಡ ಒಂದು ಕನ್ಸ್ಟ್ರಕ್ಷನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ಇಷ್ಟೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು.
ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡಬಹುದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು, ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ, ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವು ಆಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಅದು ಕಿಚನ್ ಆಪ್ಷನ್, ಇದು ತುಂಬ ಜನ ವೇಟ್ ಮಾಡ್ತಾ ಇರ್ತಾರೆ. ಕಿಚನ್ ಭಾಳ ಇದು ಬೇಕು ಅಂತ ಹೇಳ್ತಾರೆ. ಕಿಚನಲ್ಲಿ ಹೊಸದೇನು ಬಂದಿದೆ ಸರ್ ಇವಾಗ? ಸರ್ ಕಿಚನಲ್ಲಿ ಹೊಸದು ಏನು ಬಂದಿದೆ ಅಂದರೆ ಸೇಮ್ ಅದೇ ಮೆಟೀರಿಯಲ್ಸ್ ಇದೆ. ನಿಮಗೇನು ಕೋರ್ ಮೆಟೀರಿಯಲ್ ಬಂದು ವುಡ್ಡಲ್ಲೇ ಬರುತ್ತೆ, ಆಮೇಲೆ ಅಲ್ಯೂಮಿನಿಯಂ ಬರುತ್ತೆ, ಆಮೇಲೆ ನಿಮಗೆ SS ಬರುತ್ತೆ, ಸ್ಟೇನ್ಲೆಸ್ ಸ್ಟೀಲು. ಸೊ ಈ 3 ಕೋರ್ ಮೆಟೀರಿಯಲ್ ಆಗಿ ಇಟ್ಕೊಂಡು ಹೊಸದಾಗಿ ನಮ್ಮ ಕಿಚನಲ್ಲಿ ಏನು ಬಂದಿದೆ, ಆಟೋಮೇಷನ್ ಬಂದಿದೆ. ಆಟೋಮೇಷನ್ ಕಿಚನಲ್ಲಿ ಆಟೋಮೇಷನ್ ಬಂದಿದೆ. ಜನಕ್ಕೆ ಏನಂದರೆ ಇವಾಗ ಕನ್ವೀನಿಯನ್ಸ್ ಬೇಕು, ಜನಕ್ಕೆ ಸ್ವಲ್ಪ ಲೈಫ್ ಈಸಿ ಆಗಬೇಕು. ಸೊ ಏನು ಬರುತ್ತೆ, ವಾಲ್ ಕ್ಯಾಬಿನೆಟ್ಸು ಮತ್ತು ಮೇಲ್ಗಡೆ ಇರೋಂಥ ಕ್ಯಾಬಿನೆಟ್ಸ್ನ ತುಂಬ ಮೇಲಿರೋ ಕ್ಯಾಬಿನೆಟ್ಸ್ ಆಕ್ಸೆಸ್ ಮಾಡೋದಕ್ಕೆ ಆಟೋಮೇಷನ್ ಬಂದಿದೆ ಸರ್. ಜಸ್ಟ್ ಟಚ್ ಮಾಡಿ ಟಚಲ್ಲಿ ಸೆನ್ಸರ್ ಮೂವ್ಮೆಂಟ್ಸಿಂದ ನಿಮಗೆ ಕ್ಯಾಬಿನ್ಸು ಓಪನ್ ಆಗೋದು, ಮತ್ತು ನಿಮಗೆ ಹೈಡ್ರಾಲಿಕ್ ನಾವೇನು ಲಿಫ್ಟ್ ಅಪ್ ಕೊಡ್ತೀವಿ ಅದು ಆಟೋಮೆಟಿಕ್ ಆಗಿ ಕೆಳಗಡೆ ಬರುವಂಥದ್ದು, ಈ ಥರ ಎಲ್ಲ ಡ್ರಾಪ್ ಡೌನ್ ಆಪ್ಷನ್ಸ್ ಎಲ್ಲ ಬಂದ್ಬಿಟ್ಟಿದೆ. ಡ್ರಾಪ್ ಡೌನ್? ಹಾಂ ಸರ್. ಓಕೆ ಓಕೆ. ಸೊ ಇದನ್ನು ವೀಕ್ಷಕರಿಗೆ ಬೇಕು ಅಂತ ಹೇಳಿದ್ರೆ ವಾಲ್ ಕ್ಯಾಬಿನೆಟ್ಸಲ್ಲಿ ನಾವು ಇದನ್ನು ಅಕಾಮಿಡೇಟ್ ಮಾಡಿಕೊಡ್ಬೋದು ನಿಮಗೆ. ವಾಲಲ್ಲಿ? ಹಾಂ, ವಾಲ್ ಕ್ಯಾಬಿನೆಟ್ಸಲ್ಲಿ ಬೇಕು ಡಿಸೈನ್ ಮಾಡೋ ಟೈಮಲ್ಲಿ ನೀವು ನನಗೆ ಆಟೋಮೇಷನ್ ಮಾಡಿಕೊಡಿ ಒಂದು 3-4 ಕ್ಯಾಬಿನೆಟ್ಸ್ ಅಂದರೆ ವಿತ್ ಲೈಟಿಂಗ್ಸು ವಿತ್ ಸೆನ್ಸರ್ಸು ನಾವು ಮಾಡ್ಕೊಡ್ಬೋದು. ಆಮೇಲೆ ಫ್ರಂಟಲ್ಲಿ ವರ್ಕಿಂಗ್ ಏರಿಯಾ ಇರುತ್ತಲ್ಲ, ಸೊ ಅಲ್ಲಿ ಗ್ಲಾಸ್ ಹಾಕ್ತಾರೆ ಕೆಲವೊಬ್ರು ಟೈಲ್ಸ್ ಹಾಕ್ತಾರೆ. ಆ ಜಾಗದಲ್ಲೂ ಏನಾದರೂ ನಮಗೆ ಈ ಸ್ಟೋರೇಜ್ ಬೇಕು ಅಂತ ಎಲ್ಲ ಮಾಡ್ಬೋದು ಸರ್? ಅಲ್ಲಿ ಮಾಡ್ಬೋದು ಸರ್. ಡ್ಯಾಡೋ ಟೈಲ್ಸ್ ಎಲ್ಲ ಹಾಕ್ತಾರಲ್ಲ ಸರ್, ಡ್ಯಾಡೋ ಟೈಲ್ಸ್ ಏರಿಯಾದಲ್ಲಿ ಕೆಲವೊಬ್ರು ಏನು ಮಾಡ್ತಿದ್ದಾರೆ ಇವಾಗ ಗೂಡು ಥರ ಮಾಡಿಸ್ಕೊತಾ ಇದ್ದಾರೆ. ಹಳೆ ಕಾಲದಲ್ಲಿ ಗೂಡು ಇರ್ತಾ ಇತ್ತು ಮನೆಯಲ್ಲಿ. ಅದೇ ಅದಕ್ಕೆ ನಾನು ಹೇಳೋದು ಏನಕ್ಕೆ ವೀಕ್ಷಕರಿಗೆ ಇದನ್ನು ಹೇಳ್ತೀನಿ ಅಂದರೆ, ನೀವು ಥೀಮ್ ಬೇಸ್ಡ್ ಮಾಡಿದಾಗ ಒಂದು ಥೀಮ್ ಮಾತ್ರ ಕ್ಯಾರಿ ಮಾಡ್ಕೊಳ್ಳಿ ಅಕ್ರಾಸ್ ಮನೇನ. ಕಂಟೆಂಪ್ರರಿ ಹೋಗ್ತಾರೆ, ಕಂಪ್ಲೀಟ್ ಕಂಟೆಂಪ್ರರಿ ತೊಗೊಬಿಡಿ. ಸ್ಟೋರೇಜು ನಿಮಗೆ ಮಾಡ್ರನ್ನು ಮಾಡ್ಯುಲರ್ ಕಾನ್ಸೆಪ್ಟು ವಿತ್ ಇಟಾಲಿಯನ್ ಕಾನ್ಸೆಪ್ಟಲ್ಲಿ ಸ್ಟೋರೇಜ್ ಎಲ್ಲ ತೊಗೊಬಿಡಿ. ಸೊ ಇಲ್ಲ ನೀವು ಸ್ವಲ್ಪ ನಾನು ಆಫ್ ಹೋಗ್ತೀನಿ ಅಂದರೆ, ಆಫ್ ಅಂದರೆ ನಾನು ಸ್ವಲ್ಪ ಟ್ರೆಡಿಷ್ನಲ್ ಥೀಮಲ್ಲಿ ತೊಗೋತೀನಿ, ಕರ್ವ್ಸ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ಮೂಮೆಂಟಿಗೆ ನೀವು ಈ ಥರ ಗೂಡೆಲ್ಲ ಮಾಡಿಸ್ಕೋಬೋದು. ಎಲ್ಲಿ ಡ್ಯಾಡೋ ಟೈಲ್ಸು ಬ್ಯಾಕ್ ಸ್ಪ್ಲಾಶ್ ಏನು ಹಾಕ್ಕೋತೀರಾ ಅಲ್ಲಿ ಗೂಡು ಥರ ಆಗಿನ ಕಾಲದಲ್ಲಿ ಬರ್ತಾಯಿತ್ತು, ಆ ಥರ ಗೂಡು ಥರ ಮಾಡ್ಕೊಂಡು ಅದಕ್ಕೊಂದು ಒಳ್ಳೆ ಪೇಂಟ್ ಮಾಡ್ಕೊಂಡು ಅದನ್ನು ಹೈಲೈಟ್ ಮಾಡ್ಕೋಬೋದು ಸರ್. ಆ ಥರ ಆಪ್ಷನ್ಸ್ ಎಲ್ಲ ಇದೆ ಅವಾಗ? 100% ಸರ್. ಅದನ್ನ ಬಟ್ ಸಿವಿಲ್ ಟೈಮಲ್ಲೇ ನೀವು ಹೇಳ್ಬೇಕಾಗುತ್ತೆ. ನೀವು ಟೈಲ್ಸ್ಗೆ ಮತ್ತು ಗೋಡೆ ಕಟ್ಟೋಕ್ಕೂ ಮುಂಚೆ ನಮ್ಗೆ ಹೇಳಿದರೆ ಅಲ್ಲಿ ಏನು ಪ್ರಾವಿಷನ್ ಮಾಡ್ಬೋದು ಅಂತ ನಾವು ನಿಮಗೆ ಸಿವಿಲ್ ಕೆಲಸ ಮಾಡಿಸ್ಕೊಡ್ತೀವಿ. ಓಕೆ. ಚಿಕ್ಕ ಕಿಚನ್ ಇರುತ್ತೆ, ಅಲ್ಲಿ ಜಾಸ್ತಿ ಜಾಗ ಯೂಸ್ ಮಾಡ್ಕೊಬೇಕು, ಹಂಗಂದ್ರೆ ಏನು ಅವಾಗ ಸ್ಟೋರೇಜು ಭಾಳ ನಾವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಸರ್. ಚಿಕ್ಕ ಕಿಚನ್ಸ್ ಇರಬೇಕಾದ್ರೆ ಸೇಮ್ ಬೇಸಿಕಲಿ ಏನಾಗುತ್ತೆ ಗೊತ್ತಾ ಸರ್, 50% ಆಫ್ ಲೇಡೀಸ್ ಅವ್ರ ಟೈಮ್ ಸ್ಪೆಂಡ್ ಮಾಡೋದು ಕಿಚನಲ್ಲಿ. ಕರೆಕ್ಟ್. ಆಮೇಲೆ ನಾವು ರಜಾ ಇರೋ ಟೈಮಲ್ಲಿ ಮನೇಲಿ ಅಸಿಸ್ಟ್ ಮಾಡೋಕ್ಕೆ ಕಿಚನಲ್ಲಿ ಸಿಗ್ನಿಫಿಕೆಂಟ್ ಟೈಮ್ನ ನಾವು ಸ್ಪೆಂಡ್ ಮಾಡೋದು. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಮೇಯ್ನು ನಾವು ಸ್ಟೋರೇಜ್ ನೋಡ್ಕೋಬೇಕಾಗುತ್ತೆ. ನಿಮಗೆ ದೊಡ್ಡ ದೊಡ್ಡ ಯುಟೆನ್ಸಿಲ್ಸ್ನೆಲ್ಲ ಎಲ್ಲಿ ಸ್ಟೋರ್ ಮಾಡಬೇಕು, ಕ್ಲಟರ್ಡ್ ಆಗಿ ಕಾಣಿಸ್ಬಾರ್ದು ಅಂತ ಏನೇನು ಸ್ಟೋರೇಜ್ ಮಾಡಿ ಬೇಸಲ್ಲಿ ನಾವು ಕಂಪ್ಲೀಟ್ ಸ್ಟೋರೇಜ್ ಪ್ಲಾನ್ ಮಾಡ್ಕೋಬೋದು. ವಾಲ್ ಯೂನಿಟ್ಸಲ್ಲಿ ನಿಮಗೆ ಡೈಲಿ ನೀವು ಎತ್ತಿ ಆಕ್ಸೆಸ್ ಮಾಡುವಂಥ ಐಟಮ್ಸ್ ಏನೇನು ಬರುತ್ತೆ ಅದನ್ನ ಸ್ಟೋರೇಜಿಗೆ ಇನ್ನೊಂದು ಪ್ಲಾನ್ ಮಾಡ್ಕೊತೀವಿ. ಲಾಫ್ಟಲ್ಲಿ ನೀವು ಮುಟ್ಟೋದೇ ಐಟಮ್ಸ್, ಯಾರಾದರೂ ನೆಂಟರು ಬರ್ತಾರೆ, ಜನ ಜಾಸ್ತಿ ಬರ್ತಾರೆ ಮನೆಗೆ, ಆವಾಗ ನಾನು ದೊಡ್ಡ ದೊಡ್ಡ ಪಾತ್ರೆ ಇದನ್ನೆಲ್ಲ ನಾನು ಯೂಸ್ ಮಾಡಬೇಕು, ಆಕ್ಸೆಸ್ ಮಾಡಬೇಕು ಅಂದರೆ ಲಾಫ್ಟಲ್ಲಿ ಅದನ್ನು ಕೊಟ್ಬಿಡೋಣ. ಸೊ ಬೇಸಿಕಲಿ ಕಾನ್ಸಂಟ್ರೇಟ್ ಮಾಡೋದು ನಾವು ಚಿಕ್ಕ ಕಿಚನ್ನಿಗೆ ಅಥವಾ ದೊಡ್ಡ ಕಿಚನ್ಗೆ ಬೇಸ್ ಯೂನಿಟಲ್ಲಿ ಫುಲ್ ಸ್ಟೋರೇಜ್ನ ಕೊಟ್ಬಿಡೋಣ, ವಾಲ್ ಯೂನಿಟ್ಸಲ್ಲಿ ಸ್ಟೋರೇಜ್ ಕೊಟ್ಬಿಡೋಣ. ಪ್ರಿಡಾಮಿನೆಟ್ಲಿ ಸ್ಟೋರೇಜ್ ನಿಮಗೆ ಚೆನ್ನಾಗಿದ್ದಾಗ ಕಿಚನ್ ಡಿಕ್ಲಟರ್ ಆಗುತ್ತೆ. ಸೊ ನಿಮಗೆ ಕಟ್ ಮಾಡಲಿಕ್ಕೆ, ಅಡುಗೆ ಮಾಡಲಿಕ್ಕೆ ಕ್ಲೀನಾಗೆ ಹೆಲ್ಪ್ ಆಗುತ್ತೆ. ಹಾಂ ಸರ್. ಈ ಪ್ಯಾಂಟ್ರೀಸ್ ಬೆಟರ್ ಅಲ್ವಾ ಸರ್?
ಪ್ಯಾಂಟ್ರಿನೂ ಬೆಟರ್ ಸರ್. ಪ್ಯಾಂಟ್ರಿ ನಿಮ್ಮ ಹತ್ರ ಕಿಚನ್ ಸ್ವಲ್ಪ ದೊಡ್ಡದಿದೆ, ನಿಮಗೆ ಅಸ್ಥೆಟಿಕಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಜಾಸ್ತಿ ಐಟಮ್ಸ್ ಇಟ್ಕೋಬೇಕು ಮತ್ತು ಪ್ಯಾಂಟ್ರಿ ನೀವು ಯೂಸ್ ಮಾಡ್ತೀರಾ ಅಂದರೆ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬೇಸ್ ಯೂನಿಟಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೋರೇಜ್ನ ನಾವು ಮುಗಿಸ್ಕೋಬೋದು. ಸೊ ಪ್ಯಾಂಟ್ರಿ ಬೆಟರಾ, ಲಾಂಗ್ ಯೂನಿಟ್ ಹಾಕೊಳ್ಳೋದು ಬೆಟರಾ? ಸರ್ ಪ್ಯಾಂಟ್ರಿನೂ ತೊಗೋಬೋದು, ಲಾಂಗ್ ಯೂನಿಟು ತೊಗೋಬೋದು. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಚಾಯ್ಸ್. ಓಕೆ ಓಕೆ. ಬಟ್ ಎರಡರಲ್ಲೂ ಸೇಮ್ ಸ್ಟೋರೇಜ್ ಸೇಮ್ ಸ್ಟೋರೇಜ್ ಬರುತ್ತೆ. ಓಕೆ. ಮತ್ತು ನಿಮಗೆ ಅದು ಆಕ್ಸೆಸಿಬಿಲಿಟಿನೂ ಈಸಿ ಆಗುತ್ತೆ. ಓಪನ್ ಮಾಡಿದ್ರೆ ನಿಮಗೆ ಒಂದು ಫ್ರಿಡ್ಜ್ ಥರನೇ ಇರುತ್ತೆ. ಹೌದೌದು. ಕ್ಲೀನಾಗಿ ಆಕ್ಸೆಸ್ ಮಾಡ್ಕೊಂಡು ನೀವು ಕ್ಲೀನಾಗಿ ಐಟಮ್ಸ್ ಎಲ್ಲ ತಗೋಬೋದು. ಮತ್ತು ಅಷ್ಟೊತ್ತಿಗೆ ಮನೆಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಕಿಚನಲ್ಲಿ. ಓಕೆ. ಸೊ ಈ ಒಂದು ಕಿಚನ್ ಆರ್ಗನೈಸ್ ಮಾಡಬೇಕಾದ್ರೆ ಸ್ಟವ್ ಎಲ್ಲಿ ಬರಬೇಕು, ಈ ಸಿಂಕ್ ಏರಿಯಾ ಎಲ್ಲ ಹಾಕೊಬೇಕು, ಯಾವುದು ಹಿಂಗೆ ಸಜೆಸ್ಟ್ ಮಾಡಿ? ಸರ್ ನಿಮಗೆ ನಾರ್ಮಲ್ ಆಗಿ ಇದು ಬರೋದು ಸ್ಟವ್ ಈಸ್ಟ್ಗೆ ಬರೋದು, ಅಗ್ನಿ ಮೂಲೆಗೆ ಮಾಡ್ಕೊಬೋದು. ಸ್ಟವ್ ಬಿಟ್ಬಿಟ್ಟು ನಿಮಗೆ ಸ್ಟೌವಿಂದ 1.5-2 ಅಡಿ ಒಂದು ಇದರಲ್ಲಿ ಗ್ಯಾಪಲ್ಲಿ ನಿಮಗೆ ಸಿಂಕ್ ಇರಬೇಕಾಗುತ್ತೆ. ಮ್ಯಾಕ್ಸಿಮಮ್ 3 ಫೀಟ್ವರೆಗೂ ಪ್ಲಾನ್ 3 ಫೀಟ್ವರೆಗೆ ಪ್ಲಾನ್ ರೈಟ್ ಸೈಡಲ್ಲಿ ನಿಮಗೆ ಸಿಂಕ್ ಇರಬೇಕಾಗುತ್ತೆ. ಏನಕ್ಕಂದರೆ ವಾಶ್ ಮಾಡ್ಕೊಂಡು ನೀವು ಕಟ್ ಮಾಡಿ ನೀವು ಸ್ಟವ್ನ ಆಕ್ಸೆಸ್ ಮಾಡೋದಕ್ಕೆ ಯಾವತ್ತಿದ್ರೂ ಸ್ಟವ್ಗೂ ಮತ್ತು ನಮ್ಮ ವಾಶ್ ಬೇಸಿನ್ಗೆ ಪ್ರಾಕ್ಸಿಮಿಟಿ ಹತ್ರ ಇರಬೇಕು. ನಿಯರ್ ಬೈ ಇದ್ದರೆ ಒಳ್ಳೆ ನಿಯರ್ ಬೈ ಇರಬೇಕು. ಮತ್ತು ನಾರ್ಮಲಾಗಿ 99% ಎಲ್ಲರೂ ಸ್ಟವ್ ಇಡೋದೇ ಅಗ್ನಿಮೂಲೆಯಲ್ಲಿ ಇಡಬೇಕು. ಅದೇ ಸೂಕ್ತವಾದಂಥ ವಾಸ್ತು. ಸೊ ನಿಮ್ಗೆ ಆ ವಾಸ್ತು ಅಗ್ನಿಮೂಲೆ ಸಿಗ್ತಿಲ್ಲ ಅಂತ ಹೇಳಿದ್ರೆ ಯಾರನ್ನಾದ್ರೂ ವಾಸ್ತವ್ರನ್ನ ಕನ್ಸಲ್ಟ್ ಮಾಡಿ ನೀವು ಸೆಕೆಂಡ್ ಒಪಿನಿಯನ್ ತೊಗೊಂಡು ನೀವು ಪ್ಲೇಸ್ ಮಾಡ್ಕೋಬೋದು. ಓಕೆ. ಬಟ್ ಕೆಳಗಡೆ ಕ್ಯಾಬಿನೆಟ್ಸ್ ಅಂತ ಬರುತ್ತಲ್ಲ, ಅದರಲ್ಲಿ ನೀವು ಟ್ಯಾಂಡಮ್ ಸಜೆಸ್ಟ್ ಮಾಡ್ತೀರಾ, ಮಾಮೂಲಿ ಓಪನ್ ಸಜೆಸ್ಟ್ ಮಾಡ್ತೀರಾ, ಶೆಲ್ಫ್ಸ್ಗಳನ್ನು ಸಜೆಸ್ಟ್? ಸರ್ ಟ್ಯಾಂಡಮ್ಸು ಬೈ ಡಿಫಾಲ್ಟ್ ತೊಗೊಳೋದು ಭಾಳ ಒಳ್ಳೆಯದು. ಬಿಕಾಸ್ ಸ್ಟವ್ ಕೆಳಗಡೆ ಟ್ಯಾಂಡಮ್ಸ್ ಕೊಡಲೇಬೇಕು. ಅದು ದಟ್ ಈಸ್ ದ ರೂಲ್ ಆಫ್ ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಓಕೆ. ಅದ್ರ ಕೆಳಗಡೆ ಕೊಟ್ಟಾಗ ನಿಮಗೇನು ಕಟ್ ಮಾಡಲಿಕ್ಕೆ ಕಟ್ಲೆರೀಸು ಮತ್ತು ನಿಮಗೆ ಸ್ಪೂನು ಮತ್ತು ನೈವ್ಸು ಮತ್ತು ಫೋರ್ಕು ಇದೆಲ್ಲ ನಿಮಗೆ ಸ್ಟವ್ ಕೆಳಗಡೆನೇ ಬಂದ್ಬಿಡುತ್ತೆ. ಅದ್ರ ಕೆಳಗಡೆ ನಿಮಗೆ 2 ದೊಡ್ಡ ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ದಟ್ ಈಸ್ ಬೇಸಿಕಲಿ ಕಾಲ್ಡ್ ಇಸ್ ಟ್ಯಾಂಡಮ್ಸ್. ಇದನ್ನು ಬೈ ಡಿಫಾಲ್ಟು ನೀವು ಪ್ರತಿಯೊಂದು ಸ್ಟವ್ ಕೆಳಗಡೆ ತೊಗೊಬಿಡಿ. ಇನ್ನು ಮಿಕ್ಕಿದ್ದು ಕಂಪಾರ್ಟ್ಮೆಂಟ್ಸ್ನ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸೇಷನ್ ಮಾಡ್ಕೊಳ್ಳಿ. ಅದಲ್ಲಿ ಟ್ಯಾಂಡಮ್ ಸಜೆಸ್ಟ್ ಮಾಡ್ತೀರಾ, ಮಾಮೂಲಿ ಶೆಲ್ಫ್ ಹಾಕಿಡೋದು ಬೆಟರ್? ಸರ್ ಒಂದು ಸೆಟ್ ಟ್ಯಾಂಡಮ್ಸ್ ತೊಗೊಳ್ಳಿ. ಮಿಕ್ಕಿತ್ತು ನಿಮಗೆ ಟ್ಯಾಂಡಮ್ಸ್ ಬೇಕಾ ಅಥವಾ ಓಪನ್ ಕ್ಯಾಬಿನೆಟ್ಸ್ ಬೇಕಾ ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನಿಮ್ಮ ಪಾತ್ರೆ ಎಷ್ಟಿರುತ್ತೆ ಮತ್ತು ನೀವು ಇಡುವಂಥ ಐಟಮ್ಸ್ ಎಷ್ಟಿರುತ್ತೆ ಅದ್ರ ಬೇಸಿಸ್ ಮೇಲೆ ನೀವು ಕಸ್ಟಮೈಸೇಷನ್ ಮಾಡ್ಕೊಳ್ಳಿ. ಟ್ಯಾಂಡಮ್ಸೇ ತೊಗೊಬೇಕು ಅಂತ ಯಾವ್ದು ಬೆಟರ್ ಸರ್? ಅಲ್ಲ ಬಿಡಿ ಸರ್, ಇವಾಗ ಜನರಿಗೆ ಕನ್ಫ್ಯೂಷನ್ ಇದೆ. ಒಂದು ಮಾಮೂಲಿ ಸ್ಟವ್ ಕೆಳಗಡೆ 3 ಬಂದೇ ಬರುತ್ತೆ, ಅದು ಬಿಟ್ಟು ಒಂದು 4 ಟ್ಯಾಂಡಮ್ ಹಾಕೊಳ್ಳೋಣ ಅಂತ ಯೋಚನೆ ಮಾಡ್ತಿರ್ತಾರೆ, ಅದು ಬೆಟರಾ ಮಾಮೂಲಿ ಶೆಲ್ಫ್ಸ್ಗಳ? ನಾವು ಐಡಿಯಲ್ ಸಜೆಸ್ಟ್ ಮಾಡೋದು 2 ಸೆಟ್ ಟ್ಯಾಂಡಮ್ಸ್. 2 ಸೆಟ್ ಆರ್ 1 ಸೆಟ್ ಟ್ಯಾಂಡಮ್. ಕಿಚನ್ ಚಿಕ್ಕಿದ್ರೆ 1 ಸೆಟ್ ಟ್ಯಾಂಡಮ್ಸ್, ಮಿಕ್ಕಿತೆಲ್ಲ ಓಪನ್ ಕ್ಯಾಬಿನೆಟ್ಸ್ ತೊಗೊಳ್ಳಿ, ದೊಡ್ಡ ಕ್ಯಾಬಿನೆಟ್ಸ್. ಇಲ್ಲ ಅಂದರೆ ಕಿಚನ್ ದೊಡ್ಡದಿತ್ತು ಅಂದರೆ 2 ಸೆಟ್ ಆಫ್ ಟ್ಯಾಂಡಮ್ಸ್ ವಿತ್ ಓಪನ್ ಕ್ಯಾಬಿನೆಟ್ಸ್. ಸೊ ನಿಮಗೆ ಏನಾಗುತ್ತೆ, ಎಲ್ಲ ಐಟಮ್ ಇಡಲಿಕ್ಕೆ ದೊಡ್ಡ ಐಟಮ್ ಏನೇ ಇದ್ರೂ ನಿಮಗೆ ಇಡಲಿಕ್ಕೆ ಸ್ಪೇಸ್ ಇರುತ್ತೆ. ಸೊ ಓಪನ್ ಬೆಟರ್ ಅಂತ ಹೇಳ್ತೀರಾ? ಓಪನ್ ನಮ್ಮ ಪ್ರಕಾರ ಬೆಟರ್. ಯಾವ ಥರ ಬೇಕಾದರೂ ಇಡ್ಬೋದು. ಮತ್ತು ನಾವು ಅದಕ್ಕೆಲ್ಲ ನಿಮಗೆ ಪಿನ್ಸ್ ಹಾಕೊಟ್ಟಿರ್ತೀವಿ ಕೆಳಗಡೆ, ನೀವು ಅದು ಹೆಂಗೆ ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ಶೆಲ್ಫನ್ನು ಮೇಲೆ ಕೆಳಗಡೆ ಮಾಡ್ಕೋಬೋದು. ಸೂಪರ್ ಆಗಿ ಹೇಳಿದ್ರೆ. ಇದ್ರ ಬಗ್ಗೆ ಮುಂಜಾನೆ ಕೂಡ ಸಪ್ರೇಟ್ ವಿಡಿಯೋನೇ ಮಾಡ್ಬಿಡೋಣ ಸರ್. ಕಿಚನ್ ಆಪ್ಷನ್ 100% ಮಾಡೋಣ ಸರ್. ಪೂಜಾ ರೂಮ್ ಅಂತ ಬಂದಾಗ ಸ್ಪೆಷಲ್ ಏನೇನು ಬರ್ತಾ ಇದೆ ಸರ್ ಇವಾಗ? ಸರ್ ಪೂಜಾ ರೂಮಲ್ಲಿ ಇವಾಗ ತುಂಬ ಮಿನಿಮಲಿಸ್ಟಿಕ್ ಡಿಸೈನ್ಸ್ ಮಾಡ್ಕೊತೀವಿ. ಮಿನಿಮಲಿಸ್ಟಿಕ್ ಡಿಸೈನ್ ಜನ ಏನಾಗಿದ್ದಾರೆ ಅಂದರೆ ರಿವರ್ಸ್ ಮಾಡ್ಕೋತಾ ಇದ್ದಾರೆ. ಓಕೆ. ಸೊ ತುಂಬ ಮುಂಚೆ ಏನು ಮಾಡ್ತಿದ್ರು, ಇಲ್ಲ ತುಂಬ ಅದ್ದೂರಿಯಾಗಿ ಕಾಣಿಸ್ಬೇಕು, ನನಗೆ ಪ್ರಭಾವಳಿ ಬೇಕು, ಟೀಕಲ್ಲಿ ನನಗೆ ಕಾರ್ವಿಂಗ್ಸ್ ಬೇಕು, ಆ ರೀತಿ ಬೇಕು ಅಂತ ತುಂಬ ಜನ ತೊಗೋತಿದ್ದಾರೆ. ಆ ತೊಗೊತಿರೋ ವರ್ಗಕ್ಕೆ ಆಪೋಸಿಟಾಗಿ ಇನ್ನೊಂದು ವರ್ಗ ಇದೆ. ಅವ್ರ ಪೂಜೆನ ತುಂಬ ಸ್ಲೀಕಾಗಿ ಮಾಡಿಸ್ಕೊತಿದ್ದಾರೆ. ಮೊನ್ನೆ ಯಾರೋ ಒಂದು ಮಾಡ್ಕೊಟ್ವಿ ನಮಗೆ, ಸುಮ್ಮನೆ 2 ಪಿಲ್ಲರ್ ಫ್ರಂಟಲ್ಲಿ ಅಷ್ಟೇ ಸರ್. ಏನು ಅದಕ್ಕೇನು ಕವರಿಂಗ್ ಏನು ಸ್ಟ್ರಕ್ಚರ್ ಏನು ಮಾಡ್ಕೊಳ್ಳೋಣ, ಸುಮ್ಮನೆ 2 ಫ್ಲೋಟಿಂಗ್ ಪಿಲ್ಲರು. ಅದ್ರ ಹಿಂದೆಗಡೆ ನಾವು ಸಿಂಪಲ್ಲಾಗಿ ನಾವು ಒಂದು ಆಲ್ಯುಮಿನಿಯಂ ಶೀಟ್ ಹಾಕಿ ಅದು ಹಿಂದೆಗಡೆ ಇಲ್ಯುಮಿನೇಟ್ ಮಾಡಿಕೊಟ್ಟು ಆಲ್ಯುಮಿನಿಯಂ ಶೀಟಾಗಿ ಫ್ರಂಟ್ ಫ್ಲೋಟಿಂಗ್ ಪಿಲ್ಲರ್ಸ್ 2 ಮತ್ತು ಆಲ್ಯುಮಿನಿಯಂ ಶೀಟ್ ಮುಂದೆಗಡೆ ಒಂದು ಇದು ಮಾಡ್ಕೊಂಡು ಡ್ರಾವರ್ ಮಾಡಿಕೊಟ್ಟಿದ್ವಿ ಲೆನ್ಸ್ ಥರ ಐಡ್ಲ್ ಇಡೋಕ್ಕೆ. ಅಷ್ಟೇ ಪೂಜಾ ಯೂನಿಟ್ ಮುಗ್ದೋಯ್ತು. ಸೊ ಏನು ಮಾಡ್ತೀರಾ, ಜನ ಸ್ಲೀಕಾಗಿ ನೋಡ್ತಿದ್ದಾರೆ ಪೂಜಾ ಯೂನಿಟ್ನ. ಹಿಂದೆಗಡೆ POP ಕಾರ್ವಿಂಗ್ ತೊಗೋತಾ ಇದ್ದಾರೆ. POP ಮಾಡಿಸ್ಬಿಟ್ಟು POPಲಿ ಕಾರ್ವ್ ಮಾಡ್ಕೋತಾ ಇದ್ದಾರೆ. ಓಕೆ. ಮತ್ತು CNC ಕಾರ್ವ್, ಸಿಂಪಲ್ ಕಾರ್ವಿಂಗು, ಮಾಮೂಲಿ ಹಳೆ ಕಾಲದ ಬರ್ತಿತ್ತಲ್ಲ ಆ ಕಾರ್ವಿಂಗ್ ಅಲ್ಲ, ಸಿಂಪಲ್ ಕಾರ್ವಿಂಗ್, ಓಮ್ ಅಂತ ಕಾರ್ವಿಂಗು, ಗಣೇಶ ಇದು ಸೊಂಡಿಲಿನ ಕಾರ್ವಿಂಗು, ಈ ರೀತಿ ಕಾರ್ವಿಂಗ್ ತೊಗೊತಿದ್ದಾರೆ. ಅದಕ್ಕೆ ಬ್ಯಾಕ್ ಲೈಟ್ ಮಾಡ್ಕೋತಿದ್ದಾರೆ, ಇಲ್ಯುಮಿನೇಟ್ ಆಗ್ತಿದೆ. ಫ್ರಂಟಲ್ಲಿ ಒಂದು ಸ್ಟೋರೇಜ್ ಕೇಳ್ತಿದ್ದಾರೆ ಅಷ್ಟೇ. ಸಿಂಪಲ್ ಮಿನಿಮಲಿಸ್ಟಿಕ್. ಸೊ ಮಿನಿಮಲಿಸ್ಟಿಕ್ ಪೂಜಾ ರೂಮ್ ಇವಾಗಿನ ಟ್ರೆಂಡಿಂಗ್ 50% ಜನ ಆ ರೀತಿ ಹೋಗ್ತಿದ್ದಾರೆ. 50% ಜನ ಇನ್ನೂ ಸಾಲಿಡಲ್ಲಿ ನಮಗೆ ಟೀಕಲ್ಲಿ ವಿನಿಯರಲ್ಲಿ ಮಾಡಿಕೊಡಿ ಅಂತ ಅವರು ಆ ರೀತಿ ಮಾಡ್ಕೊಂಡಿರೋ ಅದ್ರ ಬಗ್ಗೆ ಹೇಳಿ ಒಂಚೂರು. ಪ್ರೀಮಿಯಂನೆಸ್ ಬಗ್ಗೆ ಹೇಳಿ. ಪ್ರೀಮಿಯಂನೆಸ್ ಆಬ್ವಿಯಸ್ಲಿ ಸರ್, ನಿಮಗೆ ಕಾರ್ವಿಂಗು, ಟೀಕ್ ಕಾರ್ವಿಂಗು, ನಿಮಗೆ ಟೀಕಲ್ಲಿ ನೀವು ಯಾವ ರೀತಿ ಬೇಕಾದರೂ ಮಾಡಿಸ್ಕೋಬೋದು. ಅದಕ್ಕೆ ಅನ್ಲಿಮಿಟೆಡ್ ಅದು. ನಿಮಗೆ ಬಜೆಟ್ ಇದ್ದೆ, ಸ್ಪೇಸ್ ಇದ್ದೆ, ನೀವು ಮಾಡಿಸ್ಕೊತೀರ ಅಂದರೆ ಯಾವ ಡಿಸೈನ್ಸ್ ಬೇಕಾದ್ರೂ ಮಾಡ್ಕೋಬೋದು ಅಂತ ಹೇಳ್ತಾರೆ. ಸೂಪರ್ ಸರ್. ಫೈನಲ್ ಆಗಿ ಬರ್ತಂಥ ಬೆಡ್ರೂಮ್ ಆಪ್ಷನ್ಸು. ಸೊ ಈಗಿನ ನೆಕ್ಸ್ಟ್ ಒಂದು
ಫ್ಯೂಚರಿಸ್ಟಿಕ್ ಬೆಡ್ರೂಮ್ ಮಾಡಬೇಕು ಅಂತಂದರೆ ಯಾರಾದರೂ ನಿಮ್ಗೆ ಹೇಳಿದ್ರು ಸರ್ ಒಂದು ಸ್ವಲ್ಪ ಖರ್ಚು ಮಾಡೋಕೆ ರೆಡಿ ಇದ್ದೀವಿ, ಪ್ರೀಮಿಯಂ ಬೆಡ್ರೂಮ್ ಮಾಡ್ಕೊಡಿ ಸರ್ ಅಂದರೆ ಹೆಂಗೆ ಮಾಡ್ಕೊಡ್ತೀರಾ ಸರ್ ನೀವು? ಪ್ರೀಮಿಯಂ ಬೆಡ್ರೂಮ್ ಅಂತ ಹೇಳಿದ್ರೆ ನಾನು ಇದ್ರಲ್ಲಿ ತೋರಿಸ್ಬಿಡ್ತೀನಿ ವೀಕ್ಷಕರಿಗೆ, ಫೋಟೋದಲ್ಲಿ ಫೋಟೋ ಹಾಕ್ಬಿಡಿ ಬ್ಯಾಕ್ಗ್ರೌಂಡ್. ಸುಮ್ಮ ಲೋ ಲೆವೆಲ್ ಬೆಡ್ ಅಂತ ಬರುತ್ತೆ ನಿಮಗೆ. ಕ್ಯಾಂಟಿಲಿವರ್ ಬೆಡ್ ಬರುತ್ತೆ, ಕ್ಯಾಂಟಿಲಿವರ್ ಬೆಡ್ ಬರುತ್ತೆ, ಮತ್ತೆ ನಿಮಗೆ ಪ್ಲಾಟ್ಫಾರ್ಮ್ ಬರುತ್ತೆ. ಪ್ಲಾಟ್ಫಾರ್ಮಲ್ಲೇ ನಿಂತ್ಕೊಂಡು ಬೆಡ್ನ ಆಕ್ಸೆಸ್ ಮಾಡ್ಬೋದು. ಸೊ ಅದು ಸಾಲಿಡ್ ಬೆಡ್, ಅದು ನಿಮ್ಮ ಕಾಟ್ ಗೀಟ್ ಎಲ್ಲ ಏನಿರಲ್ಲ, ಫುಲ್ ಕಾಂಕ್ರೀಟಲ್ಲೇ ಮಾಡಿರ್ತಾರೆ. ಸೊ ಅದೊಂಥರ ಟ್ರೆಂಡಿಂಗ್ ಡಿಸೈನ್ಸ್ ಚೆನ್ನಾಗಿ ನಡೀತಿದೆ. ಮತ್ತು ನಿಮಗೆ ಬೆಡ್ಗೂ ಮತ್ತು ನಿಮಗೆ ಬೇ ವಾಚ್ ವಿಂಡೋ ಬರುತ್ತಲ್ಲ, ಎರಡನ್ನೂ ಇಂಟಿಗ್ರೇಟ್ ಮಾಡಿ ಮಾಡ್ತಿದ್ದಾರೆ. ಬೆಡ್ಡು ಮತ್ತು ಬೇ ವಾಚ್ ವಿಂಡೋ ಪಕ್ಕದಲ್ಲೇ ಇರುತ್ತೆ, ಸೀಮ್ಲೆಸ್ ಆಗಿ ನಿಮಗೆ ಕನೆಕ್ಟ್ ಆಗಿರುತ್ತೆ. ಓಕೆ ಓಕೆ. ಸೊ ಅದು ನಿಮಗೆ ಕಾರ್ನರ್ಸ್ ಯಾರಿಗಾದ್ರೂ ಬಂದಿದ್ರೆ, ಕಾರ್ನರಲ್ಲಿ ದೊಡ್ಡದಾಗಿ ವಿಂಡೋ ಇಡ್ತಿದ್ದೀರಾ ಎಲ್ ಶೇಪಲ್ಲಿ ಅಂತ ಹೇಳಿದ್ರೆ, ಅಲ್ಲೊಂದು ಬೇ ವಿಂಡೋ ಮಾಡ್ಕೊಂಡು ಅದನ್ನ ಹಂಗೆ ಕಂಟಿನ್ಯೂಷನ್ ಬೆಡ್ ಬರುತ್ತೆ. ಅದರಿಂದ ಪ್ಯಾನಲಿಂಗು, ಅದ್ರ ಪಕ್ಕ ಒಂದು ಬುಕ್ ಲೈಬ್ರರಿ, ಒಂದು ಮನೆಗೆ ನಾವು ಮಾಡಿಕೊಟ್ವಿ ರೀಸೆಂಟಾಗಿ, ತುಂಬ ಚೆನ್ನಾಗಿ ಬಂದಿದೆ ಅದು. ಬಜೆಟ್ ಇದ್ದು ಸ್ಪೇಸ್ ಇದ್ದು ಎಕ್ಸ್ಪ್ಲೋರ್ ಮಾಡೋಕ್ಕೆ ನೀವು ಬಿಟ್ಟರೆ ಅದನ್ನು ಎಕ್ಸ್ಟ್ರಾರ್ಡಿನರಿ ಮಾಡ್ಕೊಡೋದು ರೆಸ್ಪಾನ್ಸಿಬಿಲಿಟಿ. ಒಂದು ಒಳ್ಳೆ ಒಂದು ಸ್ಟ್ಯಾಂಡರ್ಡ್ ಬೆಡ್ರೂಮ್ ಅಂತಂದರೆ ಸೈಜ್ ಏನು ಸೈಜ್ ಸರ್ ನಿಮ್ಮ ಪ್ರಕಾರ? ಸೊ ಸ್ಟ್ಯಾಂಡರ್ಡ್ ಬೆಡ್ರೂಮ್ ಅಂತ ಹೇಳಿದ್ರೆ ನಿಮ್ಗೊಂದು 15 by 10 ಬೇಕೇ ಬೇಕು ಅಂತೀರಾ? ಬೇಕು ಸರ್, ಬಟ್ ಸ್ವಲ್ಪ ಕಷ್ಟ ಅಲ್ವಾ? ಯೂಶುವಲಿ ಏನಾಗುತ್ತೆ ಅಂದರೆ 10 by 12 10 by 10 ಇರುತ್ತೆ. 10 by 10 10 by 12 ಅಂತೂ ಮಾಮೂಲಿ ಅಂತ ಹೇಳ್ಬೋದು ಸರ್. ಒಂದು 10 by 10 ಅಥವಾ 10 by 12 ಬಂದಿರುತ್ತೆ ಜಾಗ, ಬಟ್ ಕಸ್ಟಮರ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಡಿ ಸರ್ ಅಂತ ಹೇಳ್ತಾರೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಗೊತ್ತಾ ಸರ್, ಸ್ಟೋರೇಜ್ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ನೀವು ಹೆಂಗೆ ಇಂಟಿಗ್ರೇಟ್ ಮಾಡ್ತೀರಾ ನೀವು ಅವಾಗ? ಸ್ಟೋರೇಜ್ ಅವಾಗ ಏನು ಮಾಡ್ತೀವಿ, ಒಂದು ಕಾರ್ನರ್ಗೆ ಸ್ಟೋರೇಜ್ ಮಾತ್ರ ಪ್ಲಾನ್ ಮಾಡ್ಕೊತೀವಿ. ಮಿಕ್ಕಿತ್ತು ನನಗೆ ಲಿವೇಬಲ್ ಆಗಿ ನೀವು ಮಾಡ್ಕೊಳ್ಳಿ, ನನಗೆ ಕಾಟ್ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು, ಪ್ಯಾನಲಿಂಗ್ ಎಲ್ಲ ಮಾಡ್ಕೋಬೇಕು ಅಂದರೆ ಮೇಯ್ನು ನಾವು ಕಾಟಿಗೆ ಏನು ಪ್ಲೇಸ್ಮೆಂಟ್ ನೋಡ್ಕೊತೀವಿ. ಇದರ್ ಕಿಂಗ್ ಸೈಜ್ ಆರ್ ಕ್ವೀನ್ ಸೈಜ್ ಬೇಸಿಸ್ ದಟ್ ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಟ್ಕೊತೀವಿ. ಅದಾದಮೇಲೆ ಸ್ಟೋರೇಜು ಒಂದು ಕಾರ್ನರಲ್ಲಿ ಕೊಟ್ಟಿರ್ತೀವಿ. ಬಿಕಾಸ್ ಇವು ಸ್ಪೇಸ್ ಕಮ್ಮಿ ಇದ್ದು ನಿಮಗೆ ಎಲ್ಲ ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಾಂಪ್ರಮೈಸ್ ಆನ್ ಸ್ಟೋರೇಜ್. ಇಲ್ಲ ಬಂಕರ್ ಬೇಕು ಅಂತ ಹೇಳಿದ್ರೆ ಅದೇ ಏರಲ್ಲಿ ಬಂಕರ್ ಮಾಡ್ಕೊಡ್ಬೋದು ನಾವು. ಬಟ್ ಕಂಜೆಸ್ಟೆಡ್ ಆಗುತ್ತೆ, ಬಂಕರ್ ದೊಡ್ಡವ್ರಿಗೆಲ್ಲ ಇಷ್ಟ ಆಗೋದಿಲ್ಲ, ದೊಡ್ಡವ್ರಿಗೆ ಸೆಟ್ ಆಗಲ್ಲ. ಮಕ್ಳಿಗೆ ಅಂದರೆ ಬಂಕರ್ ಮಾಡ್ಕೊಡ್ಬೋದು. ಸೊ ಅಲ್ಲೇನಾಗುತ್ತೆ, ಬಂಕರ್ಸ್ ಇತ್ತು ಅಂತ ಹೇಳಿದ್ರೆ 2 ಇಲ್ಲ 3 ಜನ ಮಕ್ಳು ಯಾರಾದ್ರು ಇದ್ದರೆ ಅವ್ರಿಗೆ ಅಲ್ಲೇ ಅಕಾಮಿಡೇಟ್ ಮಾಡ್ಬೋದು, ಸ್ಟೋರೇಜನ್ನು ನಾವು ಕೊಟ್ಕೋಬೋದು. ಬಂಕರ್ ಹಾಕಿ ಸ್ಟೋರೇಜ್ ಮಾಡಿ ಸ್ಟಡಿನೂ ಮಾಡ್ಬೋದು ಅದರಲ್ಲಿ ಮಕ್ಕಳಿಗೆ. ಇದು ನಿಮಗೆ ಫೋಲ್ಡಬಲ್ ಮಾಡ್ಕೊಡ್ಬೋದು, ಸ್ಟಡಿ ಫೋಲ್ಡಬಲ್ ಒಂದು ಕಾರ್ನರಲ್ಲಿ ಮಾಡ್ಕೊಡ್ಬೋದು. ಓಕೆ. ಸೊ ಬಂಕರ್ ಅಂದರೆ ಇಬ್ಬರಿಗೆ ಅಕಾಮಿಡೇಟ್ ಮಾಡ್ಬೋದು, ಪ್ಲಸ್ ಸ್ಟೋರೇಜ್ ಕಾಂಪ್ರಮೈಸ್ ಆಗದಿರೋ ಥರ ನಾವು ಸ್ಟೋರೇಜ್ ಕೊಡ್ಬೋದು ನಿಮಗೆ. ಓಕೆ. 10 by 10 ಅಲ್ಲಿ ನೀವು ಇಷ್ಟೇ ಬರೋಕ್ಕೆ ಸಾಧ್ಯ, ಒಂದು ಸ್ಟೋರ್, ಒಂದು ಬೆಡ್ ಅಥವಾ ಒಂದು ಬಂಕರ್ ಬೆಡ್ಡು ಮತ್ತು ಸ್ಟೋರೇಜು ಜೊತೆಲಿ ಓಪನೇಬಲ್ ಇದು ಸ್ಟಡಿ, ಫೋಲ್ಡಬಲ್ ಸ್ಟಡಿ ಯೂನಿಟ್. ದಿಸ್ ಇಸ್ ಪಾಸಿಬಲ್ ಅಂತ ಹೇಳ್ತೀರಾ? ದೊಡ್ಡದಾಗಿ ಚೆನ್ನಾಗಿ ಮಾಡಬೇಕು ಅಂದರೆ 10 by 15, ಸ್ವಲ್ಪ ಜಾಗ ಚೆನ್ನಾಗಿರಬೇಕು ಆ್ಯಂಡ್ ಆಲ್ಸೋ ಸ್ವಲ್ಪ ಬಜೆಟ್ ವೈಸು ನೀವು ಓಕೆ ಮಾಡ್ಕೋಬೋದು ಅಂತ ಹೇಳ್ತೀರಾ ಸರ್. ಇವಾಗ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಬ್ರಿಕ್ ಆ್ಯಂಡ್ ಫ್ಲೈ ಇಂಟೀರಿಯರ್ ಅಂತ ಬಂದಾಗ ನಿಮ್ಮ ಪ್ಯಾಕೇಜಸ್ಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ? ಹೊಸದೇನಾದರೂ ಬರ್ತಾ ಇದೆಯಾ? ಸರ್ ಹೊಸದು ಬರ್ತಿದೆ, ಮತ್ತು ರೇಟ್ಸು ಸ್ವಲ್ಪ ರಿವೈಸ್ ಆಗಿದೆ. ಓಕೆ. ಸೊ ಕೆಲವೊಂದು ಕಡೆ ಆಫರ್ಸ್ ಇದೆ, ಕೆಲವೊಂದು ಕಡೆ ರೇಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ನಮ್ಮದು ಸ್ಟಾರ್ಟಿಂಗ್ ಪ್ಯಾಕೇಜ್ ಬಂದ್ಬಿಟ್ಟು ನೀವು ನಾರ್ಮಲ್ ಲ್ಯಾಮಿನೇಟ್ ಕಿಚನ್ ತೊಗೊತೀರಾ ಅಂದರೆ ಅರೌಂಡ್ 1500 1600 ಇದೆ. 1500 ಸ್ಟಾರ್ಟ್ ಆಗುತ್ತೆ ಆನ್ವರ್ಡ್ಸ್. ಆಕ್ರಿಲಿಕ್ ಬಂದು 2000 ರೂಪೀಸ್ ಇದೆ. ಸ್ವಲ್ಪ ರೇಟ್ಸ್ ಎಲ್ಲ ರಿವೈಸ್ ಮಾಡಿದ್ದೀವಿ. ಓಕೆ. ಸೊ ಈ ರೀತಿ ಇದೆ ಸರ್ ನಮ್ಮ ಪ್ಯಾಕೇಜ್. ಸದ್ಯಕ್ಕೆ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಸರ್? ಸೊ ಸದ್ಯಕ್ಕೆ ಅಕ್ರಾಸ್ ಕರ್ನಾಟಕ ಆಲ್ ಓವರ್ ಚಾನಲ್ ಮುಖಾಂತರ ಬಾರಿ ನಾವು ಬಾರಿ ಹೇಳಿದ್ದೀವಿ, ತಿರ್ಗಾ ಅದನ್ನ ಹೇಳಿದ್ರೆ ತಪ್ಪಾಗುತ್ತೆ. ರೀಸೆಂಟಾಗಿ ಎಲ್ಲಿ ಮಾಡಿದ್ದೀರಾ ಸರ್? ಸರ್ ರೀಸೆಂಟಾಗಿ ಬೆಂಗಳೂರು ಜಾಸ್ತಿ ನಡೀತಿದೆ ಸರ್. ಬೆಂಗಳೂರು ಜಾಸ್ತಿ. ಅಪಾರ್ಟ್ ಫ್ರಮ್ ಬೆಂಗಳೂರು ನಮಗೆ ಇದ್ರಲ್ಲಿ ನಡೀತಿದೆ ಸರ್, ತುಮಕೂರಲ್ಲಿ ನಡೀತಿದೆ. ತುಮಕೂರು, ಆಮೇಲೆ ಬಿಜಾಪುರಲ್ಲಿ ನಡೀತಿದೆ. ಬಿಜಾಪುರ ನಡೀತಿದೆ. ಓಕೆ ಓಕೆ. ಚಿತ್ರದುರ್ಗ ನಡೀತಿದೆ. ಉತ್ತರ ಕರ್ನಾಟಕದ ಕಡೆ ಚಳ್ಳಕೆರೆಯಲ್ಲಿ ನಡೀತಿದೆ ಸರ್. ಚಳ್ಳಕೆರೆ. ಹಾಂ ಸರ್. ಚಳ್ಳಕೆರೆ ತುಂಬ ಜನರಿಗೆ ಗೊತ್ತಿರ್ಬೋದು, ತುಂಬ ಚೆನ್ನಾಗಿದೆ. ಸೊ ಅಲ್ಲೂ ಕೂಡ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಹಬ್ಬಕ್ಕೆ ಏನಾದರೂ ಆಫರ್ ಸರ್? ಆಫರ್ ಇದೆ ಸರ್, ಹಬ್ಬಕ್ಕೆ ಆಫರ್ ಇದೆ. ನೀವು ಆಫೀಸಿಗೆ ಬಂದು ಟೇಬಲ್ ಮೇಲೆ ಬುಕ್ಕಿಂಗ್ ಮಾಡ್ತೀರಾ ಅಂದರೆ ಒಂದು ಸರ್ಪ್ರೈಸ್ ಆಫರ್ ಇದೆ, ನೀವು ಖುಷಿಯಾಗಿ ಹೋಗ್ತೀರಾ. ಅದೇ ಸರ್ಪ್ರೈಸ್ ಅಂದರೆ ನೀವು ಆಫೀಸಿಗೆ ಬರಬೇಕಿಲ್ಲ, ನಮಗೆ ಕಾಲ್ ಮಾಡಿದ್ರೆ ಕನ್ಫರ್ಮ್ ಮಾಡ್ತೀರಾ ಅಂತ ಹೇಳಿದ್ರೆ ಸರ್ಪ್ರೈಸ್ ನಿಮಗೆ ಓವರ್ ದಿ ಕಾಲ್ ಆರ್ ಆಫೀಸಿಗೆ ಬಂದಾಗ ರಿವೀಲ್ ಮಾಡ್ತೀವಿ. ಎಸ್, ಡೆಫಿನೆಟ್ಲಿ ಕೂಡ ಯಾವುದೇ ರೀತಿ ನಿರಾಶೆ ಆಗೋದಿಲ್ಲ. ಒಂದು ಒಳ್ಳೆ ಆಫರ್ ಅಂತೂ ನಿಮಗೋಸ್ಕರ ಇದ್ದೇ ಇರುತ್ತೆ ಬ್ರಿಕ್ ಆ್ಯಂಡ್ ಫ್ಲೈ ಕಡೆಯಿಂದ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಫ್ಲೈ ಇಂಟೀರಿಯರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಮಗೆ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಡೆಫಿನೆಟ್ಲಿ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ನಮ್ಮನ್ನು ನೀವು ಡೆಫಿನೆಟ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.